ಅಲ್ಲೋಡಿ ಅಲ್ಲೋಡಿ ಏನು ಎತ್ಕೊಯ್ತಾ ಅದ ಆಂಟಿ. ಎತ್ಕೋ ಎತ್ಕೋ. ಬಾಯ್. ಓಕೆ ಬಾಯ್. ಸರಿ ಅಕ್ಕ. ಓಕೆ ಓಕೆ ಬಾಯ್. ಮನೆಗೆ ಅವನವನು ಸುಮ್ಮನೆ ಕೋಲಾಡ್ಸ್ಬೇಡ, ತಿಂತಾವೆ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಶ್ರೀ ಡೈಲಾಗ್ಸ್ಗೆ ಸ್ವಾಗತ. ಸೊ ಅಮ್ಮನ ಮನೇಲಿ ಇದು ಕೊನೆ ಲಾಗ್ ಆಗುತ್ತೆ ಸ್ನೇಹಿತರೆ. ಸೊ ನೀವು ನೋಡ್ಕೊಂಡು ಬಂದಿದ್ದೀರಾ ಅಮ್ಮನ ಮನೆಯಲ್ಲಿ ನಾನು ಯಾವ ರೀತಿ ಇದ್ದೆ, ಯಾವ ರೀತಿ ಕಾಲ ಕಳೆದೆ ಅಂಥೇಳಿ. ಸೊ ಅಷ್ಟು ವಿಡಿಯೋಗೂ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದು ಕೊನೆ ಲಾಗ್ ಆಗುತ್ತೆ ಸ್ನೇಹಿತರೆ, ಕೊನೆ ವಿಡಿಯೋ ಅಮ್ಮನ ಮನೇಲಿ. ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮಕ್ಕಳಿರೋ ಅಂಥವ್ರು ತುಂಬಾ ಖುಷಿಯಾಗುತ್ತೆ ಅವ್ರಿಗೆ ಈ ವಿಡಿಯೋನ ತೋರಿಸಿದ್ರೆ. ಯಾಕಂದರೆ ಈ ವಿಡಿಯೋದಲ್ಲಿ ಕೋತಿ ಇದೆ. ಸೊ ಕೋತಿ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ವಾ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಊರಿಗೆ ಹೊರಡ್ತಿದ್ದೀವಿ ಸ್ನೇಹಿತರೆ. ಕೋತಿ ಬಂದವೆ, ತೋರಿಸ್ತೀನಿ ನಿಮಗೆ ಎಲ್ಲ. ಒಂದ್ರ ಮೇಲೆ ಒಂದ್ರು ಬಂದೈತೆ. ಇವಾಗ ಅವ್ರ ಮನೆ ಹತ್ರನೇ ಇದೆ ಅಲ್ಲ. ಅದೇ ಅದೇ ಅಲ್ಲೋಡಿ ಅಲ್ಲೋಡಿ ಏನು ಎತ್ಕೊಯ್ತಾ ಅದ ಆಂಟಿ. ಎತ್ಕೋ ಎತ್ಕೋ. ಬಾಯ್ 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 ಮಾಡ್ಬಿಡ, ಇನ್ನು ಐತವೆ. ಅಮ್ಮನ ಮನೆ ಹತ್ರ ಈ ರೀತಿಯಾಗಿ ಪಾಪ ಅವಕ್ಕೆ ಊಟ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಕೋತಿಗಳೆಲ್ಲ ರೂಢಿ ಆಗ್ಬಿಟ್ಟಿದ್ದಾವೆ. 7-8 ತಿಂಗಳಿಂದನೂ ಇದೇ ರೀತಿ ಮಾಡುತ್ತಂತೆ. ಎಲ್ಲ ಬಂದ್ಬಿಡ್ತವೆ, ಒಂದು 15 ಬಂದ್ಬಿಡ್ತವೆ ಸ್ನೇಹಿತರೆ. ಸೊ ಅಂದರೆ ಕಲ್ಗಚ್ಚೆಲ್ಲ ಇಟ್ಟಿರ್ತಾರಲ್ಲ ಮನೆಗಳ ಹತ್ರ, ಅದರಲ್ಲಿರೋದು ಏನಾದರೂ ಊಟ ಇದ್ದರೆ ಎತ್ಕೊಂಡು ತಿನ್ನೋದು, ಯಾರಾದರೂ ಏನಾದರೂ ಕೊಟ್ಟರೆ ತಿನ್ನೋದು, ಈ ರೀತಿ ಮಾಡ್ತವೆ. ಊಟ ಇಲ್ಲದೆ ಪಾಪ ಅವು ಈ ಥರ ಊರುಗಳ ಮೇಲೆ ಬಂದ್ಬಿಟ್ಟಿದ್ದಾವೆ ನೋಡಿ. ಸೊ ನಮ್ಮಮ್ಮ ಅಂತೂ ನನ್ನ ತಮ್ಮ ಡ್ಯೂಟಿಗೆ ಹೋದಾಗ ಅವನಿಗೆ ನೈಟ್ ಶಿಫ್ಟಲ್ಲಿ ಬಿಸ್ಕೆಟ್ ಪ್ಯಾಕು, ರಸ್ಕ್ ಪ್ಯಾಕು ಈ ಥರದ್ದೆಲ್ಲ ಕೊಡ್ತಾರೆ. ಅವ್ನು ತೊಗೊಬಂದರೆ ಅವ್ನು ತಿಂತಾನೆ ಇಲ್ಲ, ಅವನು ತಿನ್ನಲ್ಲ, ನಮ್ಮ ಅಮ್ಮನೂ ತಿನ್ನಲ್ಲ. ಅದು ಯಾವಾಗಲೂ ಹಂಗೆ ಉಳ್ಕೊಂಡಿರುತ್ತೆ. ಸೊ ಅದನ್ನೇನು ಮಾಡ್ತಾರೆ ನಮ್ಮಮ್ಮ, ಈ ರೀತಿ ಮನೇಲಿ ಇದ್ದ ದಿವಸ ಕೊಟ್ಬಿಡ್ತಾರೆ. ಅದು ಕೊಟ್ಟು ಹಿಂಗೆಲ್ಲ ರೂಢಿ ಆಗ್ಬಿಟ್ಟೈತೆ. ನಮ್ಮ ಮನೆ ತಕ್ಕೂ ಜಾಸ್ತಿ ಬಂದ್ಬಿಡುತ್ತೆ. ಅಕ್ಕಪಕ್ಕದ ಮನೆಯವರು ಕೊಟ್ಟು ರೂಢಿ ಮಾಡಿಬಿಟ್ಟಿದ್ದಾರೆ. ಅವು ಏನು ಮಾಡಲ್ಲ ಅಂತ ಬಂದ್ಬಿಡ್ತವೆ ನೋಡಿ. ಈ ರೀತಿಯಾಗಿ ನನ್ನ ಮಗಳು ಪ್ರತಿ ಸಲ ಬಂದಾಗೂ ತುಂಬಾ ಹೆದರ್ಕೋತಾ ಇದ್ಲು. ಅವಳು ಇದೇ ಅರ್ಧಕ್ಕೆ ಬೈಕೆ ಊರಿಗೆ ಹೋಗೋದೇ ಬೇಡ ಅಂತ ಅನ್ನೋಳು. ಬಟ್ ಈ ಸಲ ನಮ್ಮಮ್ಮ ಹತ್ರನೇ ನಿಂತ್ಕೊಂಡು ಏನು ಮಾಡಲ್ಲ ಅಂಥೇಳಿ ಧೈರ್ಯ ತುಂಬಿದ್ರು. ಸೊ ತುಂಬಾ ಖುಷಿಯಾದ್ಲು. ಅವಳಿಗೆ ಈಗ ಯಾವ ರೀತಿ ಆಗ್ಬಿಟ್ಟಿದ್ದಾಳೆ ಅಂದರೆ ಅಮ್ಮ ಹೋಗೋದೇ ಬೇಡ ಊರಿಗೆ ಅಂತ ಅನ್ನೋ ರೀತಿಲಿ ಹೇಳ್ತಾ ಇದ್ಲು. ಸೊ ನಾನು ಕೂಡ ಸಖತ್ ಭಯ ಆಯ್ತಿತ್ತು ನನಗೂ ಸ್ಟಾರ್ಟಿಂಗು. ಆಮೇಲೆ ನಮ್ಮಮ್ಮ ಬಿಸ್ಕೆಟೆಲ್ಲ ಕೊಡೋದು ನೋಡಿ ನಾನು ಧೈರ್ಯ ಮಾಡಿ ಬಿಸ್ಕೆಟೆಲ್ಲ ಕೊಟ್ಟೆ. ಸೊ ಅದೆಷ್ಟು ಚೆನ್ನಾಗಿ ಈಸ್ಕೊಳ್ಳುತ್ತೆ ಅಷ್ಟೇ, ಬಟ್ ಏನೂ ಮಾಡೋದಿಲ್ಲ. ಪಾಪ ಅವಕ್ಕೆ ಹೊಟ್ಟೆ ಹಸಿ ಅನಿಸುತ್ತೆ, ಅದಕ್ಕೋಸ್ಕರ ಏನು ಕೊಡ್ತಾರೆ ಅದನ್ನು ಈಸ್ಕೊಂಡು ಹೊರಟುಬಿಡುತ್ತೆ. ಒಂದು ಹಾಫ್ ಆನ್ ಅವರ್ 1 ಅವರ್ ಇರ್ತಾವೆ ಅಷ್ಟೇ ಸ್ನೇಹಿತರೆ. ಅದಾದಮೇಲೆ ಹೊರಟ್ಬಿಡ್ತವೆ. ಡೈಲಿ ಬರ್ತಾವಂತೆ. ನಾನು ಇದ್ದಾಗೂ ಕೂಡ ಅಷ್ಟೇ ಡೈಲಿ ಬರ್ತಾನೆ ಇದ್ದು. ಹಂಗಾಗಿ ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸೋಣ ಅಂತ ತೋರಿಸಿದ್ವಿ. ತ್ರಿಶೂಲ್ ಟಾಟಾ ಅರುಣ್ ಬಾಯ್. ಸರಿ ಬಾಯ್ ಬಾಯ್ ಮಮ್ಮಿ ಬಾಯ್. ಬಾಯ್. ಓಕೆ ಬಾಯ್. ಸರಿ ಅಕ್ಕ. ಓಕೆ ಓಕೆ ಬಾಯ್.
ಸಂಜೆ ಹೊರಟಿದ್ದೀವಿ ಸ್ನೇಹಿತರೆ. ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. ಏನಕ್ಕೆ ನಾವು ಸಂಜೆ ಹೊರಟ್ವಿ ಅಂತ ಅಂದರೆ, ಒಂದು 6 ಗಂಟೆ ಹಂಗೆ ನಾವು ಮನೆ ಬಿಟ್ಟಿತ್ತು. 5:45 6 ಗಂಟೆ ಆಗಿತ್ತು. ಏನಕ್ಕೆ ಅಂದರೆ ನಮ್ಮ ಮಗಳು ವಾಮಿಟ್ ಆಗುತ್ತೆ ಅಂತೇಳಿ ಈ ಟೈಮಿಂಗ್ಸಲ್ಲಿ ಹೋದರೆ ಸ್ವಲ್ಪ ಗಾಳಿ ಬೀಸುತ್ತೆ, ಕೂಲಾಗಿ ಮಲ್ಕೊಂಡ್ಬಿಡ್ತಾಳೆ, ಬೇಗ ಹೋಗ್ಬೋದು ಅಂದ್ಕೊಂಡು ಬಂದ್ವಿ. ಬಟ್ ನಾವು ಮಾಡ್ಕೊಂಡಿದ್ದ ತಪ್ಪೇನಂದರೆ ರಜೆ ಇದ್ದಿದ್ದರಿಂದ ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಎಷ್ಟು ಟೈಮ್ ಹಿಡೀತು ಅಂದರೆ ನಾವು ಬರೋದಕ್ಕೆ ಬೇಜಾರಾಯಿತು. ಅವಳು ಕೂಡ ಮಲ್ಕೊಂಡ್ಲು ಒಂದಷ್ಟೊತ್ತು. ಅಮ್ಮ ಮನೆ ಸಿಕ್ತಾ ಅಂತ ಕೇಳ್ತಿದ್ಲು. ಸೊ ಅಲ್ಲಿಂದ ಬಂದಮೇಲೆ ನೈಟು ಅಮ್ಮ ಸಾಂಬಾರೆಲ್ಲ ಕೊಟ್ಟಿದ್ರು, ಅದಕ್ಕೆ ಅನ್ನ ಮುದ್ದೆ ಮಾಡಿ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಸ್ನೇಹಿತರೆ. ಸೊ ಅಮ್ಮ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪು, ವೀಳ್ಯದೆಲೆ, ಕಡಲೆಪುರಿ, ನನ್ನ ತಮ್ಮ ಪ್ರಸಾದ ತಗೊಬಂದಿದ್ರಲ್ಲ ಅಯ್ಯಪ್ಪ ಸ್ವಾಮಿದು. ಸೊ ಹಲ್ವಾ ನೋಡಿ, ಇದು ಗೋಧಿ ಹಲ್ವಾ ಮತ್ತು ಇನ್ನೊಂದು ಹಲ್ವಾ ಬರುತ್ತಲ್ಲ, ಸೊ ಅದ್ರ ಜೊತೆಗೆ ಅಯ್ಯಪ್ಪ ಸ್ವಾಮಿದು ಪ್ರಸಾದ ಬರುತ್ತಲ್ಲ ಅದು. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ, ದ್ರಾಕ್ಷಿ ಇದೆಲ್ಲ. ಸೊ ಇದಂತೂ ತುಂಬಾ ಇಷ್ಟ ನನಗೆ. ಅಯ್ಯಪ್ಪ ಸ್ವಾಮಿ ಪ್ರಸಾದ ಎಲ್ಲ ಚಿಕ್ಕವಳಿದ್ದಾಗ ಅವಾಗೆಲ್ಲ ಅಕ್ಕಪಕ್ಕದ ಮನೆಯವರು ಹೋಗ್ತಿದ್ರಲ್ಲ, ಸೊ ಅವರು ಪ್ರಸಾದ ತೊಗೊಬಂದು ಕೊಟ್ಟಾಗ ಒಂದೊಂದು ಸ್ಪೂನಷ್ಟು ಕೊಡೋರು ಅಷ್ಟೇ. ಅದನ್ನೇ ನಾನು ನನ್ನ ತಮ್ಮ ಕಿತ್ತಾಡ್ಕೊ ತಿಂತಿದ್ವಿ ಅವಾಗ. ಸೊ ಈಗ ನೋಡಿ ಟಿನ್ನೇ ತೊಗೊಬಂದಿದ್ದೇವೆ. ಅದಾದಮೇಲೆ ಒಂದು ಬಾಳೆಗೊನೆ. ಸೊ ಇದು ಯಾವಾಗ ಹಣ್ಣಾಗುತ್ತೋ ಗೊತ್ತಿಲ್ಲ. ಸೊ ಇದಿಷ್ಟು ಊರಿಂದ ತೊಗೊಬಂದಿದ್ದಂಥದ್ದು. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಗೊತ್ತಿಲ್ಲ, ಅವಳಿಗೆ ನನ್ನ ಮಗಳಿಗೆ ಹುಷಾರು ತಪ್ಪಿದ್ಲು. ಏನಕ್ಕೆ ಅಂದರೆ ನಾವು ಕಾರಲ್ಲಿ ಬರ್ಬೇಕಾದ್ರೆ ವಿಪರೀತ ಗಾಳಿ ಬೀಸ್ತಾ ಇತ್ತಲ್ವ, ಸೊ ಅದರಿಂದ ಅವಳಿಗೆ ಸ್ವಲ್ಪ ಕೋಲ್ಡ್ ಆಯಿತು, ಹುಷಾರು ತಪ್ಪಿದ್ಲು. ಬೆಳಿಗ್ಗೆಗೆ ಹುಷಾರು ತಪ್ಪಿದ್ಲು. ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಮನೇಲಿ ಮಕ್ಳಿಗೆ ಹುಷಾರು ತಪ್ಪಿದಾಗ ಏನು ವಿಡಿಯೋ ಮಾಡೋದು ಹೇಳಿ ಸ್ನೇಹಿತರೆ. ಸೊ ಹಾಗಾಗಿ ಇವಾಗ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಜನ ಜಾಸ್ತಿ ಇರಲಿಲ್ಲ, ಒಂದು 4-5 ಜನ ಇದ್ರು ಅಷ್ಟೇ ಸ್ನೇಹಿತರೆ. ಸೊ ವೆಯ್ಟು ಮತ್ತು ಹೈಟ್ ಎಲ್ಲ ಚೆಕ್ ಮಾಡಿಸಿದ್ವಿ. ಅದಾದಮೇಲೆ ಬೇಗನೆ ಟೋಕನ್ ತೊಗೊಂಡಿದ್ದರಿಂದ ನಮ್ಮನ್ನ ಬೇಗನೆ ಬಿಟ್ಟರು. ಸೊ ಇದು ಈ ರೀತಿ ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ. ಅವಳು ಹುಡ್ತಾಗೆ ಕೊಟ್ಟಿದ್ದ ನಂಬರ್ ಅದು. ಸೊ ಈಗಲೂ ಅದೇ ಐತೆ. ಅವಳು 9 ತಿಂಗಳು ಮಗು 10 ತಿಂಗಳು ಮಗು ಇದ್ದಾಗಿಂದನೂ ಇಲ್ಲೇ ತೋರಿಸೋದು ಅವಳಿಗೆ ಸ್ನೇಹಿತರೆ. ಸೊ ಅವಾಗಿಂದನೂ ಆ ನಂಬರ್, ಆ ಸೀರೀಸ್ ಅವರು ಕಂಪ್ಯೂಟ್ರಲ್ಲಿ ಟೈಪ್ ಮಾಡಿದ್ರೆ ಬಂದುಬಿಡುತ್ತೆ ಅವಳದು ಕೇಸು, ಯಾವ್ಯಾವ ಮೆಡಿಷನ್ ಕೊಟ್ಟಿದ್ದೀವಿ, ಏನೇನು ಹುಷಾರಿರಲಿಲ್ಲ ಅನ್ನೋದೆಲ್ಲ ಅಲ್ಲಿ ಗೊತ್ತಾಗ್ಬಿಡುತ್ತೆ ಡಾಕ್ಟರ್ಗೆ. ಸೊ ಅವರು ನೋಡಿದ್ಮೇಲೆ ಇವಾಗ ನೋಡಿ, ಇದೆ ಚಂದ್ರಮೌಳಿ ಕ್ಲಿನಿಕ್ ಅಂತೇಳಿ ಕೆಂಗೇರಿ ಉಪನಗರ ಹತ್ರ ಬರೋದು ಸ್ನೇಹಿತರೆ. ಸೊ ಇದೆಲ್ಲ ಆದಮೇಲೆ ಹೊರಟ್ವಿ. ಯಾವಾಗಲೂ ಹೀಗೆ ಆಗುತ್ತೆ ಸ್ನೇಹಿತರೆ ನನ್ನ ಮಗಳಿಗೆ. ಅವಳು ಬರ್ತಡೇ ಹಿಂದೆ ಮುಂದೆ, ಅವಳು ಬರ್ತಡೇ ಇನ್ನೇನು ಶುರು ಬರ್ತಿದೆ ಅನ್ನೋ ಟೈಮಲ್ಲಿ ಅವಳು ಹುಷಾರು ತಪ್ತಾಳೆ. ಈ ರೀತಿ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ನಾನು. 1 ವೀಕು ಇಲ್ಲ 3 ಡೇಸ್ ಮುಂಚೆನೇ ಈ ರೀತಿಯಾಗಿ ಹುಷಾರು ತಪ್ತಾಳೆ. ಬಟ್ ಇದಕ್ಕೆ ಅಂತಲ್ಲ, ಪ್ರತಿ ಸಲ ಇದೇ ರೀತಿ ಆಗುತ್ತೆ, ಏನು ಅಂತ ಗೊತ್ತಿಲ್ಲ. ಸೊ ಈಗ ಹುಷಾರಾದರೆ ಸಾಕು. ಈ ವರ್ಷದ ಇದು ಕೊನೆ ವಿಡಿಯೋ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟು ಹೊಸ ವರ್ಷದ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊ ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಚಾನಲ್ ಮೇಲೆ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ಹೊಸ ವಿಡಿಯೋ ಜೊತೆಗೆ ಹೊಸ ವರ್ಷದಲ್ಲಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.